ಧರ್ಮಸ್ಥಳ ಕ್ಷೇತ್ರ ವರ್ಸಸ್ ಸೌಜನ್ಯ ಪರ ಹೋರಾಟಗಾರರು ಅನ್ನೋ ರೀತಿಯಲ್ಲಾಗಿದೆ ಪರಿಸ್ಥಿತಿ. ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿ ತಮ್ಮನ್ನ ತಾವು ಕರೆಸಿಕೊಳ್ಳುವವರ ಮುಂದಿನ ಗುರಿ ಏನು? ಸೌಜನ್ಯ ಅಭಿಯಾನ ಆಯಿತು, ಸಮಾಧಿ ಉತ್ಖನನ, ಹಾಗಾದ್ರೆ ಮುಂದೇನು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಧರ್ಮಸ್ಥಳದ ಹುಂಡಿಯ ಮೇಲೆ ಹೋರಾಟಗಾರರ ಕಣ್ಣಿದೆಯಾ? ಇಂಥದ್ದೊಂದು ಅನುಮಾನ ಬಲವಾಗ್ತಾ ಇದೆ. ಸೌಜನ್ಯ ಹೋರಾಟಗಾರರಿಗೆ ಹುಂಡಿ ಹಣದ ಲೆಕ್ಕ ಬೇಕಂತ. ಧರ್ಮಸ್ಥಳದ ಹುಂಡಿಯ ಹಣದ ಬಗ್ಗೆ ಇದೀಗ ಹೋರಾಟಕ್ಕೆ ರೂಪುರೇಷೆಯನ್ನ ರೂಪಿಸಲಾಗ್ತಾ ಇದೆ. ನಿನ್ನೆ ನಡೆದ ಸಭೆಯಲ್ಲಿ ಹೊಸ ಹೋರಾಟದ ಬಗ್ಗೆ ಪ್ರಸ್ತಾಪ ಆಗಿದೆ. ಹಿರಿಯ ವಕೀಲರಾದ ಸಿಎಸ್ ದ್ವಾರಕಾನಾಥ್ ಸಭೆಯಲ್ಲಿ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸ್ಥಳದ ಹುಂಡಿಯ ಹಣ ರಾಜಕೀಯ ನಾಯಕರಿಗೆ ಹೋಗ್ತಾ ಇದೆ. ಅನ್ನದಾನವನ್ನ ಭಕ್ತರು ನೀಡುವ ಕಾಣಿಕೆ ಹಣದಿಂದ ಮಾಡ್ತಾ ಇದ್ದಾರೆ. ಆದ್ರೆ ಆ ಹಣವನ್ನ ಖಾವಂದರು ನೀಡುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾವು ಈ ವಿಚಾರಗಳನ್ನ ಕೌಂಟರ್ ಮಾಡಿ ಹೋರಾಟವನ್ನ ನಡೆಸಬೇಕು, ಯೂಟ್ಯೂಬರ್ಗಳ ಪರವಾಗಿ ನಾವು ನಿಲ್ಲಬೇಕು ಅಂತ ದ್ವಾರಕಾನಾಥ್ ಮಾತನಾಡಿದ್ದಾರೆ. ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ. ಯಾವುದು ಕೂಡ ಎಲ್ಲೂ ಕೂಡ ಅಕೌಂಟ್ ಕೊಟ್ಟು ಇಲ್ಲವೇ ಇಲ್ಲ. ನನಗೆ ಗೊತ್ತಿರೋ ಸಣ್ಣ ಹುಂಡಿ ಪ್ರಕಾರ ಆ ಹುಂಡಿ ದುಡ್ಡನ್ನು ಆ ರೀತಿ ಯಾರ್ಯಾರು ಕಳಿಸ್ತಾರೆ ಗೊತ್ತಿಲ್ಲ, ನಿಜಾನ ಕೂಡ ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಆಗ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ಸುರಿತಾರೆ. ಅವ್ರಿಗೆ ಜನಶಕ್ತಿ ಇದೆ, ಸರ್ಕಾರ ಶಕ್ತಿ ಇದೆ. ಒಂದು ರೀತಿಯಲ್ಲಿ ಒಂದು ಭಾಗದ ಭಕ್ತರು ಕೂಡ ಜೊತೆ ಇಂದು ಇರ್ಬೋದು. ಒಂದು ಭಾಗದ ಭಕ್ತರು ಇನ್ನೂ ನಮ್ಮದೇ ಇರುವಂಥದ್ದು, ಇನ್ನೂ ಒಬ್ಬರು ಇರುವಂತಹ ಚಾನ್ಸಸ್ ಇದೆ. ಇಷ್ಟು ದೊಡ್ಡ ಇದನ್ನು ನಾವು ಫೇಸ್ ಮಾಡಬೇಕಾಗ್ತದೆ. ನಾವು ಅರ್ಥ ಮಾಡಬೇಕು. ನಾವೆಷ್ಟು ಕಾಂಗ್ರೆಸ್ ಮಾಡಬೇಕು ಮತ್ತು ನಾವು ಯಾವ್ಯಾವ ಹಂತದಲ್ಲಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಒಂದಷ್ಟು ಕೆಲವು ಸ್ಟ್ರಾಟಜಿಗಳು ಕೂಡ ನಾವು ವರ್ಕೌಟ್ ಮಾಡಬೇಕಾಗ್ತದೆ. ಯಾವ ರೀತಿ ಮಾಡಬೇಕು, ಅಷ್ಟು ದೊಡ್ಡ ಇದರಿಂದ ನಾವು ಹೋರಾಟ ಮಾಡುವಾಗ ನಮ್ಮ ಶಕ್ತಿ ಬಹಳ ಕಡಿಮೆ ಅಂತ ಅನ್ಸುತ್ತೆ. ಆದರೆ ನಾವ್ಯಾರು ಎದುರು ನಾವೆಲ್ಲರೂ ಕೂಡ ಕಟ್ಟಕಡೆವರೆಗೂ ಇದೊಂದು ಈ ಇದಕ್ಕೆ ತಲುಪೋರು ಕೂಡ ನಾವೆಲ್ಲರೂ ಇರೋಣ. ಧರ್ಮಸ್ಥಳ ಕ್ಷೇತ್ರ ವರ್ಸಸ್ ಸೌಜನ್ಯ ಪರ ಹೋರಾಟಗಾರರು ಅನ್ನೋ ರೀತಿಯಲ್ಲಾಗಿದೆ ಪರಿಸ್ಥಿತಿ. ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿ ತಮ್ಮನ್ನ ತಾವು ಕರೆಸಿಕೊಳ್ಳುವವರ ಮುಂದಿನ ಗುರಿ ಏನು? ಸೌಜನ್ಯ ಅಭಿಯಾನ ಆಯಿತು, ಸಮಾಧಿ ಉತ್ಖನನ, ಹಾಗಾದ್ರೆ ಮುಂದೇನು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಧರ್ಮಸ್ಥಳದ ಹುಂಡಿಯ ಮೇಲೆ ಹೋರಾಟಗಾರರ ಕಣ್ಣಿದೆಯಾ? ಇಂಥದ್ದೊಂದು ಅನುಮಾನ ಬಲವಾಗ್ತಾ ಇದೆ. ಸೌಜನ್ಯ ಹೋರಾಟಗಾರರಿಗೆ ಹುಂಡಿ ಹಣದ ಲೆಕ್ಕ ಬೇಕಂತ. ಧರ್ಮಸ್ಥಳದ ಹುಂಡಿಯ ಹಣದ ಬಗ್ಗೆ ಇದೀಗ ಹೋರಾಟಕ್ಕೆ ರೂಪುರೇಷೆಯನ್ನ ರೂಪಿಸಲಾಗ್ತಾ ಇದೆ. ನಿನ್ನೆ ನಡೆದ ಸಭೆಯಲ್ಲಿ ಹೊಸ ಹೋರಾಟದ ಬಗ್ಗೆ ಪ್ರಸ್ತಾಪ ಆಗಿದೆ. ಹಿರಿಯ ವಕೀಲರಾದ ಸಿಎಸ್ ದ್ವಾರಕಾನಾಥ್ ಸಭೆಯಲ್ಲಿ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸ್ಥಳದ ಹುಂಡಿಯ ಹಣ ರಾಜಕೀಯ ನಾಯಕರಿಗೆ ಹೋಗ್ತಾ ಇದೆ. ಅನ್ನದಾನವನ್ನ ಭಕ್ತರು ನೀಡುವ ಕಾಣಿಕೆ ಹಣದಿಂದ ಮಾಡ್ತಾ ಇದ್ದಾರೆ. ಆದ್ರೆ ಆ ಹಣವನ್ನ ಖಾವಂದರು ನೀಡುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾವು ಈ ವಿಚಾರಗಳನ್ನ ಕೌಂಟರ್ ಮಾಡಿ ಹೋರಾಟವನ್ನ ನಡೆಸಬೇಕು, ಯೂಟ್ಯೂಬರ್ಗಳ ಪರವಾಗಿ ನಾವು ನಿಲ್ಲಬೇಕು ಅಂತ ದ್ವಾರಕಾನಾಥ್ ಮಾತನಾಡಿದ್ದಾರೆ. ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ. ಯಾವುದು ಕೂಡ ಎಲ್ಲೂ ಕೂಡ ಅಕೌಂಟ್ ಕೊಟ್ಟು ಇಲ್ಲವೇ ಇಲ್ಲ. ನನಗೆ ಗೊತ್ತಿರೋ ಸಣ್ಣ ಹುಂಡಿ ಪ್ರಕಾರ ಆ ಹುಂಡಿ ದುಡ್ಡನ್ನು ಆ ರೀತಿ ಯಾರ್ಯಾರು ಕಳಿಸ್ತಾರೆ ಗೊತ್ತಿಲ್ಲ, ನಿಜಾನ ಕೂಡ ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಆಗ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ
ಸುರಿತದೆ. ಅವ್ರಿಗೆ ಜನಶಕ್ತಿ ಇದೆ, ಸರ್ಕಾರ ಶಕ್ತಿ ಇದೆ. ಒಂದು ರೀತಿಯಲ್ಲಿ ಒಂದು ಭಾಗದ ಭಕ್ತರು ಕೂಡ ಜೊತೆ ಇನ್ನೂ ಇರ್ಬೋದು. ಒಂದು ಭಾಗದ ಭಕ್ತರು ಇನ್ನೂ ನಮ್ಮದೇ ಇರೋದು, ಇನ್ನೂ ಇರುವಂತಹ ಚಾನ್ಸಸ್ ಕೂಡ. ಇಷ್ಟು ದೊಡ್ಡ ಇದನ್ನ ನಾವು ಫೇಸ್ ಮಾಡಬೇಕಾಗಿರೋದು ನಾವು ಅರ್ಥ ಮಾಡಬೇಕು. ನಾವೆಷ್ಟು ಮಾಡಬೇಕು ಮತ್ತು ನಾವು ಯಾವ್ಯಾವ ಹಂತದಲ್ಲಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೇಳಿದಂಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದಷ್ಟು ಕೆಲವು ಸ್ಟ್ರಾಟಜಿಗಳು ಕೂಡ ನಾವು ವರ್ಕೌಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡಬೇಕು, ಇಲ್ಲಿ ಯಾಕಂದರೆ ಅಷ್ಟು ದೊಡ್ಡ ಇದರಲ್ಲಿ ಕೂಡ ನಾವು ಹೋರಾಟ ಮಾಡುವಾಗ ನಮ್ಮ ಶಕ್ತಿ ಬಹಳ ಕಡಿಮೆ ಅಂತ ಅನಿಸುತ್ತೆ. ಆದರೆ ನಾವ್ಯಾರು ಎದುರುಬಾರ್ದು ನಾವೆಲ್ಲರೂ ಕೂಡ ಕಟ್ಟ ಕಡೆಯವರೆಗೂ ಇದೊಂದು ಈ ಇದಕ್ಕೆ ತಲುಪೋದು ಕೂಡ ನಾವೆಲ್ಲರೂ ಧರ್ಮಸ್ಥಳ ಕ್ಷೇತ್ರ ವರ್ಸಸ್ ಸೌಜನ್ಯ ಪರ ಹೋರಾಟಗಾರರು ಅನ್ನೋ ರೀತಿಯಲ್ಲಾಗಿದೆ ಪರಿಸ್ಥಿತಿ. ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿ ತಮ್ಮನ್ನ ತಾವು ಕರೆಸಿಕೊಳ್ಳುವವರ ಮುಂದಿನ ಗುರಿ ಏನು? ಸೌಜನ್ಯ ಅಭಿಯಾನ ಆಯಿತು, ಸಮಾಧಿ ಉತ್ಖನನ, ಹಾಗಾದ್ರೆ ಮುಂದೆ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಧರ್ಮಸ್ಥಳದ ಹುಂಡಿಯ ಮೇಲೆ ಹೋರಾಟಗಾರರ ಕಣ್ಣಿದೆಯಾ? ಇಂಥದ್ದೊಂದು ಅನುಮಾನ ಬಲವಾಗ್ತಾ ಇದೆ. ಸೌಜನ್ಯ ಹೋರಾಟಗಾರರಿಗೆ ಹುಂಡಿ ಹಣದ ಲೆಕ್ಕ ಬೇಕಂತ. ಧರ್ಮಸ್ಥಳದ ಹುಂಡಿಯ ಹಣದ ಬಗ್ಗೆ ಇದೀಗ ಹೋರಾಟಕ್ಕೆ ರೂಪುರೇಷೆಯನ್ನ ರೂಪಿಸಲಾಗ್ತಾ ಇದೆ. ನಿನ್ನೆ ನಡೆದ ಸಭೆಯಲ್ಲಿ ಹೊಸ ಹೋರಾಟದ ಬಗ್ಗೆ ಪ್ರಸ್ತಾಪ ಆಗಿದೆ. ಹಿರಿಯ ವಕೀಲರಾದ ಸಿಎಸ್ ದ್ವಾರಕಾನಾಥ್ ಸಭೆಯಲ್ಲಿ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸ್ಥಳದ ಹುಂಡಿಯ ಹಣ ರಾಜಕೀಯ ನಾಯಕರಿಗೆ ಹೋಗ್ತಾ ಇದೆ. ಅನ್ನದಾನವನ್ನ ಭಕ್ತರು ನೀಡುವ ಕಾಣಿಕೆ ಹಣದಿಂದ ಮಾಡ್ತಾ ಇದ್ದಾರೆ. ಆದ್ರೆ ಆ ಹಣವನ್ನ ಖಾವಂದರು ನೀಡುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾವು ಈ ವಿಚಾರಗಳನ್ನ ಕೌಂಟರ್ ಮಾಡಿ ಹೋರಾಟವನ್ನ ನಡೆಸಬೇಕು, ಯೂಟ್ಯೂಬರ್ಗಳ ಪರವಾಗಿ ನಾವು ನಿಲ್ಲಬೇಕು ಅಂತ ದ್ವಾರಕಾನಾಥ್ ಮಾತನಾಡಿದ್ದಾರೆ. ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ. ಯಾವುದು ಕೂಡ ಎಲ್ಲೂ ಕೂಡ ಅಕೌಂಟ್ ಕೊಟ್ಟು ಇಲ್ಲವೇ ಇಲ್ಲ. ನನಗೆ ಸಣ್ಣ ಪ್ರಕಾರ ಆ ಹುಂಡಿ ದುಡ್ಡನ್ನ ಆ ರೀತಿ ಯಾರ ಕಳಿಸ್ತಾರೆ ಬಹುಶಃ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ನಾನು ಬಂದಿರೋ ಇನ್ಫಾರ್ಮೇಶನ್ ಆಗ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ ದುಡ್ಡನ್ನ ಸುರಿತಾರೆ. ಅವ್ರಿಗೆ ಜನಶಕ್ತಿ ಇದೆ, ಸರ್ಕಾರ ಶಕ್ತಿ ಇದೆ. ಒಂದು ರೀತಿಯಲ್ಲಿ ಒಂದು ಭಾಗದ ಭಕ್ತರು ಕೂಡ ಜೊತೆ ಇನ್ನೂ ಇರ್ಬೋದು. ಒಂದು ಭಾಗದ ಭಕ್ತರು ಇನ್ನೂ ನಮ್ಮದೇ ಇರೋದು, ಇನ್ನೂ ಇರುವಂತಹ ಚಾನ್ಸಸ್ ಕೂಡ. ಇಷ್ಟು ದೊಡ್ಡ ಇದನ್ನ ನಾವು ಫೇಸ್ ಮಾಡಬೇಕಾಗಿರೋದು ನಾವು ಅರ್ಥ ಮಾಡಬೇಕು. ನಾವೆಷ್ಟು ಮಾಡಬೇಕು ಮತ್ತು ನಾವು ಯಾವ್ಯಾವ ಹಂತದಲ್ಲಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೇಳಿದಂಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದಷ್ಟು ಕೆಲವು ಸ್ಟ್ರಾಟಜಿಗಳು ಕೂಡ ನಾವು